ಇನ್ನು ಈ ಸಂಸಾರದ ಕಾಟ ಎಂದು ಮುಗಿಯುವುದೋ ಭಗವಂತ? ಯಾರೊಡನೆ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ? ಈ ಅಯೋಧ್ಯೆಯಲ್ಲಿ ದುಃಖಿಸುತ್ತಾ ಇರುವ ಜನರನ್ನು ನೋಡುವುದೇ ಅಪರೂಪ. ಅಂಥದ್ರಲ್ಲಿ ಮಹಿಳೆಯೊಬ್ಬಳು ಅಳುತ್ತಿರುವುದೇ. ಪ್ರಜೆಗಳ ಸಮಸ್ಯೆಯನ್ನು ತಿಳಿಸಬೇಕು ಎಂದು ರಾಜಕುಮಾರ ರಾಮಚಂದ್ರ ಪ್ರಭು ಆಜ್ಞೆ ಮಾಡಿದ್ದಾರೆ. ಈ ಮಹಿಳೆಯ ದುಃಖಕ್ಕೆ ಕಾರಣವೇನು? ಇವಳ ಸಮಸ್ಯೆ ಏನು ಎಂದು ತಿಳಿಯುವುದು ಸೂಕ್ತ. ತಾಯಿ, ನೀನೇ ಕಳುತ್ತಿರುವೆ. ನಿನ್ನ ದುಃಖಕ್ಕೆ ಕಾರಣವೇನು? ನನ್ನ ದುಃಖಕ್ಕೆ ಕಾರಣವನ್ನು ಹೇಳುವ ಧೈರ್ಯ ನನ್ನಲ್ಲಿಲ್ಲ. ನಾನು ಹೀಗೆ ನನ್ನ ದುಃಖವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ನನಗೆ ನಾನೇ ಹತ್ತು ಸಮಾಧಾನ ಪಟ್ಟುಕೊಳ್ಳುವೆ. ಹಾಗೇಕೆ ಹೇಳುವೆ ತಾಯಿ? ನಿನ್ನ ಸಮಸ್ಯೆ ನನ್ನೊಂದಿಗೆ ಹೇಳು. ನಿನಗೆ ನಾನು ಕೈಲಾದ ಸಹಾಯವನ್ನು ಮಾಡುತ್ತೇನೆ. ಇಲ್ಲ, ನಿನ್ನಿಂದ ನನ್ನನ್ನು ಸಮಾಧಾನಗೊಳಿಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಕೂಡ ಆಗಿದ್ದಾರೆ. ಅದನ್ನು ಹೇಗೆ ಹೇಳಲಿ? ಅವರಿಗೆ ಹೇಳುವ ಧೈರ್ಯ ನನಗಿಲ್ಲ. ನಿಮ್ಮ ಕನಿಕರದಿಂದ ಏನೂ ಪ್ರಯೋಜನವಿಲ್ಲ. ಹೋಗಿ, ಇಲ್ಲಿಂದ ಹೋಗಿ. ಈಕೆಯ ದುಃಖಕ್ಕೆ ಮಹಾರಾಜರು ಕಾರಣರಾದರೆ ಅವರಿಗೆ ಈ ವಿಷಯವನ್ನು ತಿಳಿಸಲೇಬೇಕು. ನಾವೆಲ್ಲರೂ ಹೀಗೆ ಒಟ್ಟಾಗಿ ಸೇರಿದಾಗ ಈ ರೀತಿ ಮೌನವಾಗಿ ಯೋಚಿಸುತ್ತಾ ಕುಳಿತುಕೊಳ್ಳುತ್ತಲೇ ಇರಲಿಲ್ಲ. ಇಂದು ಏನಾಗಿದೆ ನಮಗೆ? ನಾವು ಇಲ್ಲಿ ಸೇರಿದಾಗಲೆಲ್ಲ ಅಯೋಧ್ಯೆಯ ಆನಂದದ ವಿಚಾರವನ್ನೇ ಮಾತನಾಡುತ್ತಿದ್ದೆವು. ಆದರೆ ಇತ್ತೀಚೆಗೆ ನಮ್ಮ ಮಾತಾಮಾಯಿಯರು ಹೇಳಿದ ಮಾತುಗಳ ವಿಚಾರ ಬಂದಾಗ ನಾವು ಹೀಗೆ ಯೋಚಿಸುತ್ತಾ ಕುಳಿತುಕೊಳ್ಳುವಂತಾಯಿತು. ಹೌದು, ನನಗೂ ಮತ್ತು ಸಹೋದರಿ ಊರ್ಮಿಳೆಗೆ ನಮ್ಮ ಮಾತಾಮಾಯಿ ಸುಮಿತ್ರಾ ದೇವಿಯವರು ಹೇಳಿದ ಮಾತುಗಳನ್ನೇ ನನಗೂ ಈಗ ನೆನಪಿಸಿಕೊಳ್ಳುವಂತಾಯಿತು. ಅವರು ಆನಂದದಿಂದಿದ್ದಾರೆ ಎಂದು ತಿಳಿದಿದ್ದ ನನಗೆ ಮೊದಲ ಬಾರಿ ಅವರ ಮನಸ್ಸಿನ ನೋವನ್ನು ಹಂಚಿಕೊಂಡಾಗ ಆಶ್ಚರ್ಯವಾಯಿತು. ಎಲ್ಲ ಭೋಗಭಾಗ್ಯಗಳಿದ್ದರೂ ಅವರಿಗೂ ಒಂದೆಡೆ ದುಃಖವಿದೆ ಎಂದು ಬೇಸರವೂ ಆಯಿತು. ಸಹೋದರಿ ಸೀತಾ, ನಾವೇನೋ ನಮ್ಮ ಮಾತಾಮಾಯಿಯರ ನೋವಿನ ಬಗ್ಗೆ ಯೋಚಿಸುತ್ತಿದ್ದೆವು. ಆದರೆ ನೀ ಏನನ್ನು ಯೋಚಿಸುತ್ತಿರುವೆ? ನೀವೆಲ್ಲರೂ ನಿಮ್ಮ ಮಾತಾಮಹಿಯವರ ಚಿಂತೆಯ ಬಗ್ಗೆ ಯೋಚಿಸುವಂತೆ ನಾನು ನನ್ನ ಮಾತಾಮಹಿಯ ಚಿಂತೆಯ ಬಗ್ಗೆ ಯೋಚಿಸುತ್ತಿದ್ದೆ. ಸಹೋದರಿ, ನಿನ್ನ ಮಾತಾಮಹಿ ಕೌಸಲ್ಯ ದೇವಿಯವರಿಗೂ ಚಿಂತೆ ಇದೆಯೇ? ಹೌದು ಶ್ರುತಕೀರ್ತಿ. ಆ ಚಿಂತೆಯ ಹಿಂದಿನ ಕಾರಣವನ್ನು ಹೇಳಿದರೆ ಮಾಂಡವಿಗೆ ಬೇಸರವಾಗಬಹುದು. ಇಲ್ಲ ಸಹೋದರಿ, ಇಲ್ಲ. ನಿನ್ನ ಮಾತೆಯ ದುಃಖಕ್ಕೆ ಕಾರಣ
ನನ್ನ ಮಾತೆ ಎಂದು ನನಗೀಗಾಗಲೇ ತಿಳಿದಿದೆ. ನನ್ನ ಮಾತೆಯ ಬಗ್ಗೆ ದೂರು ಹೇಳುವಂತೆ ಹೇಳಿ ನನ್ನ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ ಎಂದು ನೀನು ಭಾವಿಸಬೇಡ. ನಾವೆಲ್ಲರೂ ಇಲ್ಲಿನ ವಿಚಾರವನ್ನು ಪರಸ್ಪರ ಹಂಚಿಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೇವೆ ಅಷ್ಟೆ. ನನ್ನ ಮಾತೆಯಿಂದ ನಿಮ್ಮ ಮಾತೆಗಾಗಲಿ ಊರ್ಮಿಳೆ ಶ್ರುತಕೀರ್ತಿಯ ಮಾತೆಗಾಗಲಿ ಬೇಸರವಾದರೆ ಅದು ಅವರವರ ಸ್ವಭಾವವೇ ಕಾರಣವಾಗುತ್ತದೆ. ಅದು ನಮ್ಮ ಅಧೀನದಲ್ಲಿ ಇಲ್ಲ ಅಲ್ಲವೇ? ಸರಿಯಾಗಿಯೇ ಹೇಳಿದೆ ಮಾಂಡವಿ. ಹಿರಿಯರ ಸ್ವಭಾವವನ್ನು ಪ್ರಶ್ನಿಸುವ ಕಾರ್ಯ ನಮ್ಮದಲ್ಲ. ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಇರುವುದು ನಮ್ಮ ಕರ್ತವ್ಯ. ಸಾಧ್ಯವಾದರೆ ಈ ಪರಿವಾರದ ಸಮಸ್ಯೆಯ ಪರಿಹಾರಕ್ಕೆ ನಾವೇ ಆಲೋಚಿಸೋಣ. ನಿಜ, ಆಗ ಆ ಸಮಸ್ಯೆಗಳೇ ಇರುವುದಿಲ್ಲ. ಈ ಅರಮನೆಯಲ್ಲಿ ಬಹುಪತ್ನಿತ್ವ ಇಲ್ಲದಿದ್ದಲ್ಲಿ ಈ ಸಮಸ್ಯೆಯೂ ಇರುತ್ತಿರಲಿಲ್ಲ. ಹಾಗೆ ನಾವು ವಿವಾಹವಾಗಿ ಇಲ್ಲಿ ಬರುತ್ತಲೇ ಇರಲಿಲ್ಲ ಎಂದು ಹೇಳು. ಊರ್ಮಿಳೆ, ನಾನು ಈ ವಿಚಾರವನ್ನು ನಿರೀಕ್ಷಿಸಿಯೇ ಇದ್ದೆ. ನೀವೆಲ್ಲ ಸಹೋದರಿಯರು ವಿವಾಹವಾಗಿ ಬಂದ ಮೇಲೆ ಕೇಕೆಯಿ ಚಿಕ್ಕಮ್ಮನವರು ಬೇರೆ ಮಹಾರಾಣಿಯರಂತಲ್ಲ ಎಂದು ನೀವೆಲ್ಲ ಭಾವಿಸುತ್ತೀರಾ? ನಿಮ್ಮಲ್ಲಿ ಅವರ ಬಗ್ಗೆ ಪ್ರಶ್ನೆಗಳು ಹುಟ್ಟಿ ಆತಂಕ ಉಂಟಾದರೆ ಆಶ್ಚರ್ಯವಿಲ್ಲ ಎಂದುಕೊಂಡಿದ್ದೆ. ಅದು ಹಾಗೆಯೇ ಆಗಿದೆ. ಅದಕ್ಕೆ ನೀನು ಅವರ ಬಗ್ಗೆ ನನ್ನನ್ನು ಪ್ರಶ್ನಿಸುತ್ತಿರುವೆ. ಸ್ವಾಮಿ, ನಿಮಗೆ ಅವರ ಬಗ್ಗೆ ಇರುವ ಭಾವನೆ ಏನೆಂದು ಕೇಳಿದ್ದು ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ನಿಮಗೆ ಹೇಳಲು ಇಷ್ಟವಿಲ್ಲದಿದ್ದರೆ ನಾನು ಮತ್ತೆಂದೂ ಅದನ್ನು ಕೇಳುವುದಿಲ್ಲ. ನಾನು ಸಹ ಅದರ ಬಗ್ಗೆ ಯೋಚಿಸುವುದಿಲ್ಲ. ದೇವಿ, ನಿನ್ನ ಮನಸ್ಸಿನಲ್ಲಿ ಮೂಡಿರುವ ವಿಚಾರಕ್ಕೆ ನನ್ನಿಂದ ಸಮಾಧಾನ ಸಿಗದಿದ್ದರೆ ಆ ವಿಚಾರ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿ ಕಾಡುತ್ತಲೇ ಇರುತ್ತದೆ. ಕೇಕೆಯಿ ಚಿಕ್ಕಮ್ಮನವರ ಬಗ್ಗೆ ಯಾವ ಭಾವನೆ ಇದೆ ಎಂದು ನೀನು ತಿಳಿಯದೆ ನನ್ನೆದುರು ಅವರ ವಿಚಾರವಾಗಿ ನಿನಗೆ ಅನಿಸಿದ್ದನ್ನು ಹೇಳಲು ಹಿಂಜರಿಯುತ್ತೀಯೆ. ಅಂತಹ ಪರಿಸ್ಥಿತಿ ನಮ್ಮಿಬ್ಬರ ನಡುವೆ ಇರಕೂಡದು. ನಿನಗೆ ಯಾರ ಬಗ್ಗೆ ಏನೇ ಅನಿಸಿದರೂ ಅದನ್ನು ಮುಕ್ತವಾಗಿ ಹೇಳುವಂತಹ ಮನಸ್ಥಿತಿ ನಿನ್ನದಾಗಿರಬೇಕು. ಸ್ವಾಮಿ, ನಿಮ್ಮ ಈ ಮಾತುಗಳು ನನಗೆ ಧೈರ್ಯವನ್ನು ವಿಶ್ವಾಸವನ್ನು ನೀಡುತ್ತಿವೆ. ಏಕೆ ಇಷ್ಟು ದಿನ ನೀನು ಹೆದರುವಂತೆ ನಾನು ವರ್ತಿಸಿದ್ದೀನೇನು? ಹಾಗಲ್ಲ ಸ್ವಾಮಿ, ನಿಮ್ಮ ಪರಿವಾರದ ದೋಷದ ಬಗ್ಗೆ ಯೋಚಿಸುವುದು, ಅದನ್ನು ನಿಮ್ಮೊಡನೆ ಮಾತನಾಡುವುದು ಸರಿಯಲ್ಲ ಎಂಬ ಹೆದರಿಕೆ ನನ್ನದಾಗಿತ್ತು. ದೋಷವನ್ನು ದೋಷವೆಂದು ಹೇಳುವುದರಲ್ಲಿ ಹೆದರಬೇಕಾಗಿಲ್ಲ ಊರ್ಮಿಳಾ. ಚಿಕ್ಕಮ್ಮನವರ ಸ್ವಾರ್ಥದ ಭಾವನೆ ದೋಷವೆಂದು ಅವರನ್ನು ಬಿಟ್ಟು ಉಳಿದೆಲ್ಲರಿಗೂ ತಿಳಿದಿದೆ. ಅವರೆದುರು ಹೇಳಲಾಗದವರು ಬೇರೆಯವರೊಂದಿಗೆ ಹೇಳುತ್ತಾರೆ. ನಾನು ರಾಮನನ್ನು ಗೌರವಿಸಿದಂತೆ ಭರತನನ್ನೂ ಗೌರವಿಸುತ್ತೇನೆ. ಆದರೆ ನಾನೆಂದೂ ರಾಮನ ನೆರಳಾಗಿರುತ್ತೇನೆ. ಭರತನಿಗೆ ನಿಕಟವಾಗಲು ಅವನ ತಾಯಿಯೇ ನನಗೆ ಅಡ್ಡಿ ಎಂದಾದರೆ ತಪ್ಪೇನೂ ಇಲ್ಲ. ಊರ್ಮಿಳಾ, ಇದಕ್ಕಿಂತ ಹೆಚ್ಚಿಗೆ ನಾನು ನಿನಗೆ ಏನೂ ಹೇಳಬೇಕಾಗಿಲ್ಲ. ಆದರೆ ಕೇಕೆಯಿ ದೇವಿಯನ್ನು ಚಿಕ್ಕಮ್ಮನೆಂದು ಗೌರವಿಸುತ್ತೇನೆ. ಹೆಚ್ಚಾಗಿ ರಾಮನ ತಾಯಿ ಕೌಸಲ್ಯ ದೇವಿಯನ್ನು ನನ್ನ ತಾಯಿ ಸುಮಿತ್ರೆಯಂತೆಯೇ ಪೂಜಿಸುತ್ತೇನೆ. ಅದಕ್ಕೆಲ್ಲ ಅವರವರ ಸ್ವಭಾವವೇ ಕಾರಣ. ಪ್ರಭುಗಳಿಗೆ ಪ್ರಣಾಮಗಳು. ಚಾರ, ನಿನ್ನ ನಗರ ಸಂಚಾರದಲ್ಲಿ ವಿಶೇಷವೇನಾದರೂ ಕಂಡೆಯಾ? ಹೌದು ಪ್ರಭು,
ಅದನ್ನು ಭಿನ್ನವಿಸಲೆಂದೇ ನಾನು ಇಲ್ಲಿಗೆ ಬಂದೆ. ಒಳ್ಳೆಯದು, ತಿಳಿಸುವಂತವನಾಗು. ನಗರದಲ್ಲಿ ಓರ್ವ ಮಹಿಳೆ ಒಂಟಿಯಾಗಿ ಕುಳಿತು ಅಳುತ್ತಿದ್ದಳು. ನಾನು ಅವಳನ್ನು ಕಾರಣ ಕೇಳಿದೆ. ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಕೂಡ ಆಗಿದ್ದಾರೆ. ಅದನ್ನು ಹೇಗೆ ಹೇಳಲಿ? ಅವರಿಗೆ ಹೇಳುವ ಧೈರ್ಯ ನನಗಿಲ್ಲ. ನಿಮ್ಮ ಕನಿಕರದಿಂದ ಏನೂ ಪ್ರಯೋಜನವಿಲ್ಲ. ಹೋಗಿ, ಇಲ್ಲಿಂದ ಹೋಗಿ. ಹಾಗಾದರೆ ಮಹಿಳೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆಕೆಯ ದುಃಖಕ್ಕೆ ಕಾರಣವೇನೆಂದು ನಾವೇ ವಿಚಾರಿಸುತ್ತೇವೆ. ಅಪ್ಪಣೆ ಪ್ರಭು. ಸ್ವಾಮಿ, ಏನನ್ನು ಯೋಚಿಸುತ್ತಿರುವಿರಿ? ನಾನು ನಿಮ್ಮ ಚಿಕ್ಕಮ್ಮನ ಬಗ್ಗೆ ಕೇಳಿದ್ದು ತಪ್ಪಾಯಿತೆ? ಇಲ್ಲ ಶ್ರುತಕೀರ್ತಿ, ನೀನು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಎಂದಾದರೂ ಕೇಳಬೇಕಾದ ಪ್ರಶ್ನೆಯೇ ಇಂದು ಕೇಳಿದ್ದೀಯ. ನನಗೆ ಲಕ್ಷ್ಮಣನಿಗೆ ಚಿಕ್ಕಮ್ಮನ ಬಗ್ಗೆ ಒಂದೇ ರೀತಿಯಾದ ಭಾವನೆ ಇದೆ. ಏಕೆಂದರೆ ಚಿಕ್ಕಮ್ಮನಿಂದ ನಮ್ಮ ತಾಯಿಗಾದ ಮಾನಸಿಕ ನೋವು ನಮಗೆ ಇಂದೂ ನೆನಪಿದೆ. ಆದ್ದರಿಂದಲೇ ಲಕ್ಷ್ಮಣನು ಭರತನಿಂದ ದೂರವಿರುವನು. ನಾನು ಅವನ ಜೊತೆಗಿದ್ದೇನೆ. ಸ್ವಾಮಿ, ನಿಮ್ಮಿಬ್ಬರಲ್ಲಿ ಒಂದೇ ವಿಚಾರದ ಬಗ್ಗೆ ಇಷ್ಟೊಂದು ವಿಭಿನ್ನ ನಡವಳಿಕೆ ಹೇಗೆ ಸಾಧ್ಯ? ಶ್ರುತಕೀರ್ತಿ, ಲಕ್ಷ್ಮಣನ ಸ್ವಭಾವ ಏನಾದರೂ ತಪ್ಪು ಕಂಡರೆ ತಕ್ಷಣ ಪ್ರತಿಕ್ರಿಯಿಸುವುದು. ಯಾರಿಗೆ ನೋವಾಗಲಿ ಬಿಡಲಿ ಎಂದು ಯೋಚಿಸದೆ ತನ್ನ ನಿಷ್ಠುರವಾದ ಮಾತುಗಳನ್ನು ಆಡಿಬಿಡುವುದು. ಆದರೆ ನಾನು ಆ ಕೋಪವನ್ನು ತಡೆದುಕೊಂಡು ಅಗತ್ಯವಿದ್ದಲ್ಲಿ ಮಾತ್ರ ಪ್ರತಿಕ್ರಿಯಿಸುತ್ತೇನೆ. ತಪ್ಪು ಮಾಡುವುದನ್ನು ತಡೆಯಲು ಪ್ರಯತ್ನಿಸುತ್ತೇನೆ ಅಥವಾ ಅಂಥವರಿಂದ ದೂರವಿರುತ್ತೇನೆ. ಲಕ್ಷ್ಮಣ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಚಿಕ್ಕಮ್ಮನ ದೋಷಗಳನ್ನು ಎತ್ತಿ ಹಿಡಿದು ಭರತನ ಮನಸ್ಸಿಗೆ ನೋವನ್ನುಂಟು ಮಾಡುವ ಬದಲು ಅವರಿಂದ ದೂರವಿರುತ್ತಾನೆ. ನಾನು ಲಕ್ಷ್ಮಣನ ಹಾಗೆ ಭರತನ ಎದುರು ಚಿಕ್ಕಮ್ಮನ ದೋಷಗಳನ್ನು ನುಂಗಿಕೊಂಡು ಅವನ ಜೊತೆಗಿರುತ್ತೇನೆ. ನಾವಿಬ್ಬರು ಹೀಗೆ ವರ್ತಿಸಲು ಕಾರಣ ನಾವು ನಾಲ್ವರು ಸಹೋದರರಲ್ಲಿ ಸುಮಧುರ ಬಾಂಧವ್ಯ ಹಾಗೇ ಉಳಿಯಬೇಕು ಎನ್ನುವುದು. ಸ್ವಾಮಿ, ಈ ನಿಮ್ಮ ಬಾಂಧವ್ಯ ಚಿರಕಾಲ ಉಳಿಯುವಂತೆ, ಲೋಕಕ್ಕೆ ಆದರ್ಶಪ್ರಾಯವಾಗುವಂತೆ, ಗುಣದೋಷಗಳಿಗೆ ತಕ್ಕಂತೆ ಹತ್ತಿರವಿರುವುದು ದೂರವಿರುವುದು, ಈ ನಿಮ್ಮ ಜಾಣ್ಮೆ ವಿವೇಕ ಅನುಪಮವಾದದ್ದು. ನೀವು ನಾಲ್ವರು ಸಹೋದರಿಯರು ಏನು ಕಡಿಮೆಯೇ? ನಿಮ್ಮಲ್ಲೂ ಅಂತಹ ಜಾಣ್ಮೆ ಇದೆ, ಸದ್ಬುದ್ಧಿ ಇದೆ. ನೀವು ನಾಲ್ವರಲ್ಲಿ ಒಂದು ಚಿಕ್ಕ ಭಿನ್ನಾಭಿಪ್ರಾಯಗಳನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲವಲ್ಲ? ಅಥವಾ ಅಂಥ ಸಂದರ್ಭ ಬಂದಿಲ್ವೋ ಏನೋ? ಸಂದರ್ಭ ಯಾವುದೇ ಇರಲಿ, ನಮ್ಮ ಸಹೋದರಿಯರ ವಾತ್ಸಲ್ಯದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಹಾಗೆ ನಮ್ಮ ಸಹೋದರರ ಬಾಂಧವ್ಯದಲ್ಲೂ ಒಂದು ಕಣದಷ್ಟು ವ್ಯತ್ಯಾಸವಾಗುವುದಿಲ್ಲ. ಈ ಅಯೋಧ್ಯೆಯಲ್ಲಿ ಚಿಕ್ಕಮ್ಮನಾಗಲಿ ಮಂಥರೆಯಾಗಲಿ ಯಾರ ದೋಷವೂ ಇನ್ನೊಬ್ಬರ ಗುಣವನ್ನು ಕಳೆಯುವಷ್ಟು ಶಕ್ತವಾಗಿರುವುದಿಲ್ಲ. ಹಾಗೆ ನಮ್ಮ ಪ್ರೇಮವನ್ನು ಕೂಡ ಯಾವ ಶಕ್ತಿಯೂ ದುರ್ಬಲಗೊಳಿಸುವುದಿಲ್ಲ.
ಮಾಂಡವಿ, ನೀನು ನನ್ನನ್ನೇ ನಿರೀಕ್ಷಿಸುತ್ತಾ ಇರಲಿಲ್ಲವೇ? ಹೌದು ಸ್ವಾಮಿ, ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದೆ. ಹಾಗಾದರೆ ನಾನು ಬಂದದ್ದನ್ನು ತಿಳಿಯದೆ ಏನನ್ನು ಯೋಚಿಸುತ್ತಿರುವೆ? ಅದು ಏನದು ಮಾಂಡವಿ? ನಾನೊಂದು ವಿಷಯವನ್ನು ಕೇಳಲೇ? ಮಾಂಡವಿ, ಸಂಕೋಚ ಬೇಡ, ಏನೆಂದು ಕೇಳು. ಮತ್ತೆ ದೊಡ್ಡ ಭಾವನವರ ಬಗ್ಗೆ ನಿಮ್ಮ ಭಾವನೆ ಏನೆಂದು ಯೋಚಿಸುತ್ತಿದ್ದೆ. ಯಾರು? ರಾಮಚಂದ್ರನೇ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ